ಭಾನುವಾರ ಮತ್ತೆ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮನೆ ಮುಂದೆ ತೊಗರಿ ಗಿಡ ಹಾಕಿದೆ, ಒಂದು 10 ಗುಣಿನ. ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಸಾಯಂಕಾಲ ಮತ್ತೆ ರಾಯರು ಬಂದ್ರಲ್ವ, ರಾಯರನ್ನೆಲ್ಲ ನೋಡ್ತಾ ಇದ್ದೋ. ಬಂದು ದೀಪ ಹಚ್ಬಿಟ್ಟು ದ್ವಾದಶಿ ಇತ್ತೆಲ್ಲ ನೋಡ್ಕೊಂಡು ಕೂತ್ಕೊಂಡು ಇದು ರಾಯರು ನೋಡ್ದೋ. ಮತ್ತು ಬೆಳಗ್ಗೆ ಸೋಮವಾರ ನಮ್ಮ ರೊಟೀನ್ ಶುರು ಆಯ್ತದೆ. ಅಲ್ಲಿ ಸೂರ್ಯ ಬರೋ ಅಷ್ಟರಲ್ಲಿ 6 ಗಂಟೆ ಅದಕ್ಕೆಲ್ಲ ಕೆಲಸ ಆಗಿತ್ತು. ಸೂರ್ಯ ಬರೋ ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಆಗಿಬಿಡ್ಬೇಕು. ಆಮೇಲೆ ಇವತ್ತು ರೊಟ್ಟಿಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾಯಿದ್ದೆ. ಸ್ನ್ಯಾಕ್ಸಿಗೆ ಬಂದ್ಬಿಟ್ಟು ಮೊಳಕೆ ಕಾಳು ಮೊಳಕೆ ಕಾಳು, ಹೆಸ್ರು ಕಾಳು, ಕಡಲೆಕಾಳು ಮತ್ತು ಹಸಿ ಕಡಲೆಕಾಯಿ ತಂದಿದ್ನಲ್ವ, ಅದನ್ನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ. ಒಂದು 3 ದಿವಸ ಬತ್ತದು. ಬೇಯಿಸ್ಬಿಟ್ಟು 3ನೂ ಉಸ್ಲಿ ಥರ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ತೆ. ಈರುಳ್ಳಿ, ಖಾರ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಕಾಳುಗಳ್ನ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೆಂದಿರ್ತಾವಲ್ವ, ಒಂದು 10 ನಿಮಿಷ ಫ್ರೈ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಜೊತೆನೇ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು ಹಾಕ್ಬೇಕು, ಕಾಯಿ ಹಾಕ್ಬಿಡ್ಬೇಕು. ಕಾಯಿ ಹಾಕ್ಬಿಟ್ಟು ಆಮೇಲೆ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದ್ರೆ ಪಲ್ಯ ಸ್ನ್ಯಾಕ್ಸ್ ರೆಡಿ ಆಯ್ತದೆ. ಚೆನ್ನಾಗಿರ್ತದೆ. ಆ ಥರ ಮಕ್ಳಿಗೆ ಮಾಡಿಕೊಡ್ಬೇಕು. ಮೊಳಕೆ ಕಾಳ್ದು ಹಸಿ ಇತ್ತೆ, ಕಡಲೆಕಾಯಿ ಎಲ್ಲ ತುಂಬ ಒಳ್ಳೆಯದು. ಫಸ್ಟ್ನೇ ರೊಟ್ಟಿ ದಪ್ಪ ಬತ್ತು, ಅದು ಹಸು ಕೊಡೋಣ ಅಂತ ಎತ್ತಿಟ್ಟು ಸ್ನ್ಯಾಕ್ಸ್ ಎಲ್ಲ ಮಾಡಿದೆ. ಅಷ್ಟಕ್ಕೆ ಅಮ್ಮನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬಂದೆ. ಅವಳು 6 ಗಂಟೆಗೆ ಓದ್ಕೊತಿದ್ಲು. ನಂದಿಷ್ಟೆಲ್ಲ ಕೆಲಸ ಆಗೋಷ್ಟರಲ್ಲಿ ಅವಳಿಗೆ ರೆಡಿ ಮಾಡಿ ಕರ್ಕೊಂಬಂದೆ. ಇವಾಗೆಲ್ಲ ಆಯಿತು. ರೊಟ್ಟಿ ಮಾಡಿಬಿಟ್ಟು ಅವಳಿಗೆ ಮಾಡಿಕೊಡ್ಬೇಕು. ನಿನ್ನೆ ದ್ವಾದಶಿ ಇತ್ತಲ್ವ, ಎಲ್ಲ ಪೂಜೆ ಎಲ್ಲ ಮಾಡಿದ್ದೆವು. ಸೋಮವಾರ ಪಲ್ಯ ಚೆನ್ನಾಗಿ ಬಂದಿತ್ತು. ಕ್ಯಾಪ್ಸಿಕಮ್ ಎಲ್ಲ ಉದ್ದು ಕಟ್ ಮಾಡ್ಕೊಳ್ಳಿ, ಈರುಳ್ಳಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಮತ್ತು ಮೊನ್ನೆ ಕಡಲೆಕಾಯಿ ಬೀಜನೂ ಎಳ್ಳುನೆಲ್ಲ ಪುಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕಿದೆ. ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ. ಒಳ್ಳೆ ರೊಟ್ಟಿಗೆಲ್ಲ ಕೊಡ್ತಾರಲ್ಲ ಹೋಟ್ಲಲ್ಲಿ, ಆ ಥರ ಇತ್ತು ರೊಟ್ಟಿನೂ ಮತ್ತು ಕ್ಯಾಪ್ಸಿಕಮ್ಮು ಪಲ್ಯನೂ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಹೇಳ್ತಾ ಇದ್ಲ ಅವಳು ತಿಂದ್ಬಿಟ್ಟು, ಚೆನ್ನಾಗಿ ಬಂದೈತಮ್ಮ ಅಂತ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಮೆಣಸಿ ಎಲ್ಲನೂ ಒಗ್ಗರಣೆಗೆ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಪೌಡ್ರ್ ಬರುತ್ತಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು ಎಳ್ಳಿಂದು ಪುಡಿನ ಅದು ಹಾಕಿದ್ದು. ಇನ್ನು ಹುಚ್ಚೆಳ್ಳು ಪುಡಿನೂ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಮಾಡ್ಕೊಂಡಿದ್ದೆ, ಹಾಕಿದೆ. ಚೆನ್ನಾಗಿ ತಿಕ್ಕಾಗೂ ಬಂದಿತ್ತು ಗ್ರೇವಿ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಿತ್ತು. ನಮ್ಮಮ್ಮ ಹೇಳ್ತಿದ್ದು ಅದಕ್ಕೆ ಚೆನ್ನಾಗೈತಮ್ಮ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಮಾಡ್ಕೊಳ್ಳಿ ಆ ಥರ. ನಾಳೆ ಮಂಗಳವಾರ ಅಮಾವಾಸ್ಯೆ ಐತೆ. ಎಲ್ಲ ಇನ್ನು ಆಷಾಢ ಶುರು ಆಯ್ತದೆ. ಅಮಾವಾಸ್ಯೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮಂಗಳವಾರ ಚುಂಚನಗಿರಿಗೆ ಹೋಗಬೇಕು. ಅದಕ್ಕೆ ರೊಟ್ಟಿ ಮಾಡಿಬಿಟ್ಟು ಅವಳು ಬಂದ ಎಲ್ಲ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸ್ನಾನ ಪೂಜೆ ಮಾಡೋಣ ಅಂತೇಳಿ ಮಾಡಿದೆ. ಅವಳು ಬಂದಷ್ಟೊತ್ತಿಗೆ ಅವಳಿಗೆ ರೊಟ್ಟಿ ಎಲ್ಲ ಇಕ್ಕೊಟ್ಟೆ. ತಿಂತಾಯಿದ್ಲು ಕೂತ್ಕೊಂಡು. ಸ್ಕೂಲಿಗೆ ಎಷ್ಟೇ ಎತ್ತಿದ್ರೂ 7 ಗಂಟೆ ಆಗಿಬಿಟ್ರೆ ಸಾಕು ಫ್ರೆಂಡ್ಸ್. ಒಂದು ಗಳಿಗೆ 8 ಗಂಟೆ ಆಗೋಯ್ತದೆ. ಒಂದು ಗಳಿಗೆ ಟೈಮ್ ಆಗೋಯ್ತದೆ. ಅಷ್ಟಕ್ಕೆ ಬೇಗ ಎದ್ದೇಳೋದು. ಬೇಗ ಎದ್ರೇ ಎಲ್ಲ ಮಾಡ್ಕೊಳಕ್ಕಾಗೋದು. ಸ್ಕೂಲ್ಗೆ ಹೋಗಿದಾಗ ಟೈಮಲ್ಲಿ ಬೇಗ ಎದ್ಬಿಡ್ಬೇಕಿಲ್ಲ. ಸ್ಕೂಲ್ಗೆ ಹೋಗಲಿ ಬಿಡಲಿ, ಹೊತ್ತಿನಂತೆ ಎದ್ರೇ ಚೆಂದ. ಮೈಂಡ್ ಫ್ರೆಶ್ ಇರುತ್ತೆ. ಬೆಳಗ್ಗೆ ನಾವೆಲ್ಲ ಕೆಲಸನೂ ಪಟಪಟನ ಮಾಡ್ಕೋಬೋದು. ಆಮೇಲೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ನನಗೆ ಆ ಥರನೇ ಇಷ್ಟ. ಬೆಳಗ್ಗೆ ಬೇಗ ಎದ್ದೇಳೋದೇ ಇಷ್ಟ ನನಗೆ. ನಾವೆದ್ದರೆ ಅವಳು ಎದ್ಬಿಡ್ತಾಳೆ. 6 ಗಂಟೆಗೆ ಎದ್ದೇಳ್ತಾಳೆ. ನಾನು ಎಬ್ಬರಿಸಲ್ಲ ಚಳಿಲಿ. 6 ಗಂಟೆಗೆ ಕೂಗ್ತೀನಿ. ಆಮೇಲೆ ಎದ್ದು ಬರ್ತಾರೆ ಇಬ್ಬರು, ಅಪ್ಪ ಮಗಳು. ಆಮೇಲೆ ಸ್ವಲ್ಪ ಓದ್ಕೊಂಡು ಅವಳೆಲ್ಲ ಫ್ರೆಶ್ ಅಪ್ ಆಗಿ ಅಷ್ಟಾಗಿ ನಾನು ತಿಂಡಿ ರೆಡಿ ಮಾಡ್ತೀನಿ. ಬರ್ತಾಳೆ. ಆಮೇಲೆ ರಾಯರನ್ನೆಲ್ಲ ಸೀಟಿ ಪೂಜೆ ಮಾಡಿ ಸ್ಕೂಲ್ಗೆ ಹೋಗ್ಬೇಕಲ್ವ, ಬರ್ತಾಳೆ. ಇಷ್ಟೇ ಇವತ್ತೊಂದು 3 ದಿವಸದ ಲಾಗ್ ಹಾಕ್ತಾಯಿದ್ದೀನಿ. ಭಾನುವಾರ ಸ್ವಲ್ಪ ಸಾಯಂಕಾಲ ಗಿಡಕ್ಕೆ ನೀರು ಹಾಕ್ತಾಯಿದ್ದು. ಆಮೇಲೆ ರಾಯರನ್ನ ನೋಡೋಕ್ಕೆ ಬಂದ, ಪೂಜೆ ಮಾಡಿಬಿಟ್ಟು ನೋಡಿ. ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿತ್ತದು. ತಿರುಗು ಸೋಮವಾರ ಸ್ವಲ್ಪ ಮಾಡಿದೆ. ಮಂಗಳವಾರ ಚುಂಚನಗಿರಿಗೆ ಹೋಗಿದ್ವಲ್ಲ, ಅದು ಹಾಕಿದ್ದೀನಿ ನೋಡಿ. ಈ ಥರ 3ನೂ ಬೇಯಿಸ್ಕೊಳ್ಳಿ. ಕಾಳುಗಳ್ನ ಮೊಳಕೆ ಕಟ್ಟಿ, ಹಸಿ ಕಡಲೆ ಬೀಜನ ಹಂಗೆ ಬೇಯಿಸ್ಕೊಳ್ಳಿ. ಮೊಳಕೆ ಕಟ್ಟಬೇಡಿ. ಇವೆರಡು ಮೊಳಕೆ ಕಟ್ಟಿರ್ತಲ್ಲ ಅದ್ರ ಜೊತೆನೇ ಅದನ್ನೂ ಹಾಕಿ ಬೇಯಿಸ್ಬಿಟ್ಟು ಈ ಥರ ಉಸ್ಲಿ ಮಾಡಿಕೊಡಿ. ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆ. ಬೇಯಿಸಾದ್ಮೇಲೆ ನೀರೆಲ್ಲ ಬಸ್ತಿ, ಆ ನೀರು ನಾವೇನು ವೇಸ್ಟ್ ಮಾಡಲಿಲ್ಲ, ಕುಡ್ಕೊಂಡು ತುಂಬ ಚೆನ್ನಾಗಿತ್ತು ಮೊಳಕೆ ಕಾಳ್ದೆಲ್ಲ. ಒಗ್ಗರಣೆಗೆ ಹಾಕ್ಬಿಟ್ಟು ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಕಾಯಿ ಹಾಕಿ, ಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಇದಾದಮೇಲೆ ಇವು ಬೇಯಿಸ್ಕೊಂಡಿರ್ತೀವಲ್ವ ಒಂದು 10 ನಿಮಿಷ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದಮೇಲೆ ಚೂರು ಚುಟುಕಿ ಅರಿಶಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ.
ಮಕ್ಳಿಗೆ ಬ್ರೈನಿಗೆಲ್ಲ ತುಂಬ ಒಳ್ಳೆಯದು ಮೊಳಕೆ ಕಾಳು ಎಲ್ಲ. ನಮಗೂ ಅಷ್ಟೇ, ದೊಡ್ಡವ್ರಿಗೂ ಆಗಲಿ ಮಕ್ಕಳಿಗಾಗಲಿ ಚೆನ್ನಾಗಿರ್ತದೆ. ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕು. ಮನೇಲಿ ಸಿಗೋದ್ರೇ ನಾವು ಏನೇನೋ ಹುಡ್ಕೋಕ್ಕೆ ಹೋಗಬಾರ್ದು. ಏನೇನೋ ಯೋಚನೆ ಮಾಡ್ಕೊಂಡು ನಮ್ಮ ಆರೋಗ್ಯನೇ ನಾವು ಇದು ಮಾಡ್ಕೊತೀವಿ. ಮನೇಲಿ ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ಅವ್ರ ಅಪ್ಪಂಗೆ ಡೈಲಿ ರೊಟ್ಟಿ ಬೇಡ ಅಂತಾರೆ. ಒಂದು ದಿವಸ ರೊಟ್ಟಿ, ಒಂದು ದಿವಸ ಅನ್ನ, ದೋಸೆ ಈ ಥರ ಮಾಡಬೇಕಿನ್ಮೇಲೆ. ಇವಳು ಅನ್ನ ಬೇಡ ಅಂತೇಳಿ ಅದಕ್ಕೆ ಪಲಾವು ಏನಾರ ಒಂದು ದಿವಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ದೋಸೆ, ಇಡ್ಲಿ ಮಾಡಿದ್ರೆ ರಿಸ್ಕು. ಎರಡೆರಡು ತಿಂತೀವ, ಸುಮ್ಮನೆ ಮಧ್ಯಾಹ್ನಕ್ಕೆ ಅದು ತೊಳ್ಕೊಂಡು ಕುತ್ಕೋಬೇಕು. ಅದಕ್ಕೆ ಬೇಜಾರು ನಂಗೆ ಇಡ್ಲಿ ಮಾಡೋಕ್ಕೆ. ಅದೇ ಒಂದು ದಿವಸ ಕೆಲಸ ಆಯ್ತದೆ. ಅದಕ್ಕೆ ಇಡ್ಲಿಯಲ್ಲಿ ಒಂದು ರಾಯರ್ ಹೋಟ್ಲ್ ಅಂತ ಮಾಡವ್ರೆ, ಅಲ್ಲಿ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಮನೇಲಿ ಮಾಡ್ದಂಗೆ ಇರುತ್ತೆ. ನಮ್ಮ ಅಂಗಡಿ ಹತ್ರ ರಾಯರ ಹೋಟೆಲ್ ಅಂತ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಇಷ್ಟ. ಯಾರೋ ನಾವು ಹಳ್ಳಿ ಜನನೇ ಮಾಡಿದ್ದಾರೆ, ತುಂಬ ಚೆನ್ನಾಗೈತೆ. ಬೆಂಗಳೂರಿಂದ ಬಂದು ಅಲ್ಲಿ ಮಾಡವ್ರೆ. ಬೆಂಗಳೂರಲ್ಲಿದ್ದರಂತೆ ಅವರು ನಮ್ಮಂಗೆ. ಇಲ್ಲಿ ಬಂದು ಅಲ್ಲಿ ಮಾಡವ್ರೆ, ಚೆನ್ನಾಗಿರುತ್ತೆ. ಏನಾರು ಇಡ್ಲಿ ತಿನ್ಬೇಕನ್ನಿಸಿದ್ರೆ ಅಲ್ಲೇ ರಾಯರ್ ಹೋಟ್ಲಲ್ವ, ತರಿಸ್ಕೊತೀವಿ. ಅಲ್ಲೇ ತಿಂದ್ಬಿಟ್ಟು ಸ್ಕೂಲ್ಗೂ ಕೊಟ್ಟು ಕಳಿಸ್ತೀನಿ. ಚೆನ್ನಾಗಿರ್ತವೆ. ಅಮ್ಮನೂ ತಿಂತಾಯಿದ್ಲು, ಅವ್ರ ಅಪ್ಪನೂ ಬರ್ತೀನಿ ತಿಂತಾಯಿರು ಅಂತ ಹೇಳಿದ್ರು. ಅವರು ಲೇಟಾಗಿ ಬಂದರು. ಅಲ್ಲಿ 7:35 ಆಯಿತು. ಇನ್ನೂ ಬಂದಿರಲಿಲ್ಲ ಅವರು. ಬಂದರು ಆಮೇಲೆ. ಅವ್ರಿಗೂ ರೊಟ್ಟಿ ಹಾಕ್ಕೊಟ್ಟು ತಿಂತಾಯಿದ್ರು. ನಾನು ಅವಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋದೆ ಅವಳು ಬಿಟ್ಟು ಬರೋಕ್ಕೆ. ಇನ್ನು ತಿಂತಾನೆ ಇದ್ರು. ಅವ್ರಿಗೂ ಹಾಕ್ಕೊಟ್ಟೆ ರೊಟ್ಟಿ. ಬೇಗ ಬಿಸಿಲು ತಿಂದರೆ ಚೆನ್ನಾಗಿರ್ತದೆ. ಬೆಳಗ್ಗೆನೇ ಸೋಮವಾರ ಅಲ್ವ, ಅವರು ದೇವಸ್ಥಾನಕ್ಕೆಲ್ಲ ಹೋಗಿದ್ರು, ಸ್ನಾನ ಮಾಡ್ಕೊಂಡು ಬಂದರು. ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಬಿಸಿಲೇ ಚೆಂದ. ಅದಕ್ಕೆ ತಿಂದ್ಬಿಟ್ಟು ತಿಂಡಿ ನಾವು ಅವರು ಅಂಗಡಿಗೆ ಹೋಗ್ತಾರೆ, ಅವಳು ಸ್ಕೂಲ್ಗೆ ಹೋಗ್ತಾಳೆ. ಆಮೇಲೆ ನನ್ನ ಕೆಲಸ ಏನಿರ್ತದೋ ನಾನು ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನದ ಅಡುಗೆ ಏನಾರು ಮಾಡ್ಕೊತೀನಿ ಫ್ರೆಂಡ್ಸ್. ಇಷ್ಟು ನನ್ನ ದಿನಚರಿ. ನನಗೆ ಈ ಥರ ಇಷ್ಟ. ಮನೇಲಿ ಮಗಳಿಗೆ ಗಂಡನಿಗೆ ತಿಂಡಿ ಮಾಡಿಕೊಟ್ಕೊಂಡು ಪೂಜೆ ಮಾಡ್ಕೊಂಡು ಮನೇಲಿರೋ ಈ ಥರ ಇಷ್ಟ ನನಗೆ. ಏನು ಮಾಡೋದು, ಕೊರೋನಾ ಆದಾಗಿಂದ ನನ್ನ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಬಲಗೈಲಿ ಎಷ್ಟಾಯ್ತದೋ ಅಷ್ಟು ಮಾಡ್ಕೊಂಡು ನಿಧಾನಕ್ಕೆ ಮಾಡ್ತೀನಿ. ಬೇಗ ಮಾಡೋಕ್ಕಾಗಲ್ಲ, ಅಷ್ಟು ಮಾಡ್ತೀನಿ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಪೂಜೆ ಮಾಡಿ ಸೋಮವಾರ ಇವತ್ತು ದೇವರಿಗೆ ಅನ್ನ ಮತ್ತು ತುಪ್ಪ ಬೆಲ್ಲ ಹಾಕಿ ಇಟ್ಟೆ. ಬರೀದು ಇಡಬಾರ್ದಂತೆ ದೇವರು. ನಮಗೆಲ್ಲ ಕೊಟ್ಟಿರ್ತಾನಲ್ವ, ನಾವು ಅವರಿಗೆ ಬರೀದು ಇಡಬಾರ್ದಂತೆ. ಆಮೇಲೆ ನಾನು ಕಾಳು ಹಾಕ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ತಿರುಗಿ ಮಧ್ಯಾಹ್ನ ಎಲ್ಲ ಆಗೇನು ಮಾಡಲಿಲ್ಲ. ಸಾಯಂಕಾಲ ಅಮ್ಮ ಬಂದು ಎಲ್ಲ ಪೂಜೆ ಮಾಡಿ ಓದ್ಕೊಳ್ತಾ ಕೂತ್ಕೊಂಡು ನುಗ್ಗೆಕಾಯಿ ತಂದಿದ್ನಲ್ವ, ಅದನ್ನ ಸ್ವಲ್ಪ ಇಟ್ಟಿದೆ. ನುಗ್ಗೆಕಾಯಿ, ಮೊಳಕೆ ಕಾಳು, ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೋಬೇಕು. ಒಂದಿಷ್ಟು ಬೇಳೆ ಹಾಕ್ಕೊಂಡ್ರೆ ಹೆಸರು ಕಾಳು ಕಡಲೆಕಾಳು ಜೊತೆಗೆ ಗಟ್ಟಿ ಬರುತ್ತೆ ಸಾಂಬಾರು. ನೋಡಿ, ಕಾಯೆಲ್ಲ ಏನು ರುಬ್ಬಿಲ್ಲ. ಸಾಂಬಾರು ಎಷ್ಟು ಚೆನ್ನಾಗೈತೆ. ನಾನು ಬದನೆಕಾಯಿನೂ ನುಗ್ಗೆಕಾಯಿನೂ ಸಪ್ರೇಟಾಗಿ ಬೇಯಿಸ್ಕೊಂಡು ಬೇಳೆ ಕಾಳುಗಳ್ನು ಟೊಮೊಟೊನು ಚೆನ್ನಾಗಿ ಕೂಗಿಸ್ಕೊಂಡು ಒಂದು 3 ಸಲ ಅಷ್ಟು ಕೂಗಿದ್ಮೇಲೆ ಬೆಂದಿದ್ವಲ್ಲ ಅದರೊಳಗೆ ಕುಯ್ದು ಸಾಂಬಾರು ಪೌಡ್ರ್ ಇರ್ತದಲ್ವ, ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಬಿಟ್ಟು ಅದರೊಳಗೆ ಕುಯ್ದು ಮಳ್ಳಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಒಗ್ಗರಣೆಗೆ ಹಾಕ್ತೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ಈಗ ಮತ್ತೆ ಪೂಜೆ ಎಲ್ಲ ಮಾಡಾದ್ಮೇಲೆ ಸಾಯಂಕಾಲ ಪೂಜೆ ಮಾಡಿ ರಾತ್ರಿ ಎಲ್ಲ ಅಡುಗೆ ಎಲ್ಲ ಇತ್ತಲ್ವ, ಏನು ಮಾಡೋಕ್ಕೆ ಹೋಗಲಿಲ್ಲ. ಇದು ಇದ್ರದ್ದು ಮಹಾಬಲಿ ಹನುಮಂತ ಅಂತ ಧಾರಾವಾಹಿ ಬರುತ್ತೆ ಫ್ರೆಂಡ್ಸ್. ಅದನ್ನು ನೋಡ್ಕೊಂಡು ಕೂತಿದ್ರು. ಊಟಕ್ಕೆ ಬನ್ನಿ ಅಂದರೆ ಊಟ ಮಾಡ್ದಲೇ ಅದನ್ನು ನೋಡ್ಕೊಂಡು ಕೂತಿದ್ರು ಸೋಮವಾರ. ಅದಕ್ಕೆ ಹೇಳ್ತಾಯಿದ್ದೆ, ಟೈಮ್ ಎಷ್ಟಾಗೈತೆ, ಊಟ ಮಾಡಿ ಬನ್ನಿ ಅಂದರೆ ಅದನ್ನು ನೋಡ್ತಾರೆ. 8:30ಇಂದ 9 ಗಂಟೆ 9:30 ತನಕ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ತಿರುಗು ಮಂಗಳವಾರ 7 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದೆ. ನೀರು ದೋಸೆ ಮಾಡ್ತಾಯಿದ್ದೆ. ನೀರು ದೋಸೆಗೆ ಚಟ್ನಿ ಮಾಡಿ, ನೀರು ದೋಸೆ ಅಂದರೆ ರಾತ್ರಿನೇ ಅಕ್ಕಿ ಎಲ್ಲ ನೆನೆ ಹಾಕಿಡಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆಸಿಟ್ಬಿಟ್ಟು ಒಂದು ನೈಟ್ ಫುಲ್ಲು ನೆನೆಬೇಕು. ಬೆಳಗ್ಗೆ ಅದಕ್ಕೆ ಕಾಯಿನೂ ಮತ್ತು ಅಕ್ಕಿನೂ ಹಾಕಿ ರುಬ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಥರ. ಇದಕ್ಕೆ ಸಿಹಿ ಚಟ್ನಿನೂ ಮಾಡ್ಬೋದು. ಕಾಯಿ ಮತ್ತು ಚೆನ್ನಾಗಿ ರುಬ್ಕೊಂಬಿಟ್ಟು ಏಲಕ್ಕಿ ಎಲ್ಲ ಅದಕ್ಕೆ ಬೆಲ್ಲ ಹಾಕಿ ಲಾಸ್ಟಿಗೆ ರುಬ್ಕೊಂಡ್ರೆ ಅದು ಸಿಹಿ ಚಟ್ನಿ ಆಗುತ್ತೆ. ಸಖತ್ತಾಗಿರ್ತದೆ ಇದು. ನನಗೊಂದು ಸಲ ನಮ್ಮ ಮನೆಯವ್ರು ಬೆಂಗಳೂರಲ್ಲಿ ಇದ್ದಾಗ ಊರಿಗೆ ಬಂದಿದ್ದರು. ನಾನು ಒಬ್ಬಳೇ ಇದ್ದೆ, ಇನ್ನೂ ನಮ್ಮಮ್ಮ ಹುಟ್ಟಿರಲಿಲ್ಲ ಆವಾಗ ಮನೆಗೆ ತಂದು ಕೊಟ್ಟಿದ್ದರು. ಆಗ ನೋಡಿದೆ ಸಿಹಿ ಚಟ್ನಿ, ಖಾರದ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ಆವಾಗಲಿಂದ ಈ ಥರ ಮಾಡ್ತೀನಿ. ಕಾಯಿನೂ ಮತ್ತು ಕಾಯಿ ಸ್ವಲ್ಪನೇ ಇಟ್ಕೊಳ್ಳಿ, ಅಕ್ಕಿ ಎಷ್ಟು ಹಾಕಿರ್ತೀರೋ ಅಷ್ಟು ನೋಡಿ. ಕಾಯಿನೂ ಮತ್ತು ಅಕ್ಕಿ ರುಬ್ಬಿಟ್ಟು ಅದನ್ನು ಒಂದು 2 ಅವರ್ ಇಡಿ. 1 ಅವರಾರು ಇಡಬೇಕು. ನಾನು 5 ಗಂಟೆಗೆ ಎದ್ದಿದ್ನಲ್ವ, ಆಗಲೇ ರುಬ್ಬಿಟ್ಟೆ. ನಾನು ಮಾಡಿದ್ದು 7 ಗಂಟೇಲಿ. ಅದು 2 ಅವರ್ ಚೆನ್ನಾಗಿ ರೆಸ್ಟ್ ಮಾಡ್ತದೆ. ಸಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಥರ ರುಬ್ಬಿಟ್ರೆ. ಆಗ ನಾವು ಹೇಳ್ದಂಗೆ ದೋಸೆ ಬರುತ್ತಾಗ. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಕು, ಗಟ್ಟಿಗಿರಬಾರ್ದು ನೀರು ದೋಸೆ ಅಂದರೆ.
ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಗೆ ಆ ಥರ ದೋಸೆಗಿಂತ ಈ ಥರದ ದೋಸೆನೇ ಜಾಸ್ತಿ ಇಷ್ಟ. ಆ ಥರ ಮಾಡಿದಾಗ ಅದಕ್ಕೆ ಆಲೂಗಡ್ಡೆ ಪಲ್ಯ ಚಟ್ನಿನೂ ಮಾಡ್ತೀನಿ. ಈ ಥರ ಮಾಡಿದಾಗ ಬರೀ ಚಟ್ನಿ ಮಾಡಿದ್ದೆ, ಪಲ್ಯ ಎಲ್ಲ ಏನೂ ಮಾಡಲಿಲ್ಲ. ಇವತ್ತು ಮಂಗಳವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕು ಭೈರವಂಗೆ. ಅಮಾವಾಸ್ಯೆ 3 ಅಮಾವಾಸ್ಯೆ ತುಪ್ಪದ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. 2 ಅಮಾವಾಸ್ಯೆ ಐತೆ, ಇದು ಲಾಸ್ಟ್ ಅಮಾವಾಸ್ಯೆ ನೋಡಿ. ಕಾಯಿ ಜುಂಗಲ್ಲೇ ನಾನು ಎಣ್ಣೆ ಎಲ್ಲ ಸವರೋದು. ಆಮೇಲೆ ನಾವು ಅಪ್ಪ ಬರ್ತೀನಿ ರೆಡಿ ಮಾಡಿಬಿಟ್ಟು ಎಲ್ಲ ಫೋನ್ ಮಾಡಂದರು. ನಾನು ಅವಳಮ್ಮೆಲ್ಲ ಕಳಿಸಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು, ತಲೆ ಸ್ನಾನ ಮಾಡಬೇಕಿತ್ತು ಇವತ್ತು. ಎಲ್ಲ ಮಾಡ್ಕೊಂಡು ತಿಂಡಿನ ಆಮೇಲೆ ಪೂಜೆ ಎಲ್ಲ ಮಾಡಿ ಬರಳ್ದೆ. ಆಲೆ 11:30 ನಾವು ಮನೆಯವ್ರು ಬಂದಾಗ ನಾವು ಕರೆಕ್ಟಾಗಿ ಹೋದೆ. ಇವತ್ತು ಊರಿಗೆ ಭೈರವಂಗೆ ಮಂಗಳಾರತಿ ಮಾಡ್ತಾಯಿದ್ರು. ನಾನು 5 ತುಪ್ಪದ ಬತ್ತಿ ತಗೊಂಡೋಗ್ಬಿಟ್ಟು ಒಂದು ತಟ್ಟೆ ತಗೊಂಡೋಗಿ ಅದರಲ್ಲೇ ಹಚ್ಚಿದೆ. ಅಲ್ಲೇ ಹಚ್ಬಿಟ್ಟು ಅವ್ರಿಗೂ ಮಂಗಳಾರತಿ ಮಾಡ್ತಾಯಿದ್ರು 12 ಗಂಟೇಲಿ. ನಾನು ಅದೇ ಟೈಮಿಗೆ ಹೋಗಿ ದೇವ್ರಿಗೆ ಮಂಗಳಾರತಿ ಬೆಳಗ್ಗೆ 3 ಅಮಾವಾಸ್ಯೆ ಮಾಡಿದ್ದೀನಪ್ಪ ಅಂತೇಳಿ ಕೈ ಮುಗಿದ್ಬಿಟ್ಟು ಬಂದು. ಎಲ್ಲ ಇದನ್ನೆಲ್ಲ ಹಚ್ತಾರೆ, ಬೂದುಗುಂಬಳಕಾಯಿ ಎಲ್ಲ. ಅಯ್ಯೋ ಡಬ್ಬ ಎಲ್ಲ ಗಾಳಿಗೆ ನಿಲ್ಲಲ್ಲ ಅಂದ್ಬಿಟ್ಟು ಡಬ್ಬ ಎಲ್ಲ ಸುತ್ಕೊಂಡಿದ್ರು. ಆ ಡಬ್ಬನೇ ಹತ್ಕೊಂಡ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಥರ ಏನು ಸುಮ್ಮನೆ ಮಾಡ್ತಾರೆ, ಅದಕ್ಕೆ ಹಚ್ಬಿಟ್ಟು ಅಲ್ಲೇ ಮಡಗೋದು, ಇಲ್ಲ ಹಚ್ಬಿಟ್ಟು ಕೆಳಗಡೆ ತಂದು ಇಡಬೇಕಲ್ವಾ. ಅಲ್ಲಿ ಗಾಳಿಗೆ ತಣ್ಗೋಯ್ತವೆ ಅಂತ ಡಬ್ಬು ಸುತ್ತಂಗೆ ಸುತ್ಕೋತಾರೆ, ದೀಪ ಸುತ್ತ. ಅವು ಗಾಳಿಗೆ ಡಬ್ಬನೇ ಹತ್ಕೊಂಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನು ಮಾಡಿರೋದೇ ಸರಿ ಕಣೆ ಅಂಪೂರ್ಣಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾನು ತುಪ್ಪ ದೀಪ ಅಲ್ಲೇ ಬೆಳಗ್ಬಿಟ್ಟು ಅಲ್ಲೇ ಒಂದು ಸೈಡಲ್ಲಿ ಇಟ್ಟೆ ಅಷ್ಟೇ. ದೇವ್ರ ಮುಂದೆ ಇಟ್ಟು ಬೆಳಗ್ದೆ ಸಾಕು. ದೇವ್ರು ಹೆಂಗೆ ಮಾಡಿದ್ರು ಒಪ್ಕೊತಾನೆ ಅಂತ. ಅವ್ರವ್ರು ಇಷ್ಟ ಪಾಪ ಮಾಡಲಿ, ಅದು ಗಾಳಿಗೆ ನಿಲ್ಲಲ್ಲ. ಏನು ಆ ಥರ ಮಾಡ್ತಿದ್ರು ನೋಡಿ. ನೀರು ದೋಸೆ ಅಂದರೆ ಈ ಥರ ಬರುತ್ತೆ, ಚೆನ್ನಾಗಿರ್ತದೆ, ತುಂಬ ತೆಳ್ಳಗಿರುತ್ತೆ. ಈ ಥರ ತೆಳ್ಳಗೆ ಎಸಿಟ್ಟು ಮಾಡ್ಕೋಬೇಕು. ಅದನ್ನು ಜಾಸ್ತಿನೂ ತೆಳ್ಳನೂ ಮಾಡಿಬಿಡಿ, ಗಟ್ಟಿಗೂ ಮಾಡಿಬಿಡಿ. ಇವಾಗ ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಮತ್ತು ಇನ್ನೂ ಒಂದು ಕೋಡ್ಬಳೆ ಇತ್ತು, ಅದನ್ನೇ ಹಾಕ್ಕೊಟ್ಟೆ. ನನಗೂ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಆಮೇಲೆ ತಿಂಡಿ ಮಾಡೋಕ್ಕೆ ಬಂದಲ್ವ, ಅದಕ್ಕೆ ಇವತ್ತು ಇದೇ ಹಾಕ್ಕೊಡ್ತೀನಿ. ನಮ್ಮ ತೊಗೊಂಡೋಗಿ ಅಂತೇಳ್ಬಿಟ್ಟು ಬಾಳೆಹಣ್ಣಿದ್ದು, ಬಾಳೆಹಣ್ಣು ತಿಂದಿರಲಿಲ್ಲ, ಅದಕ್ಕೆ ಹಾಕ್ಕೊಟ್ಟೆ. ಅವಳು ಪೂಜೆ ಎಲ್ಲ ಮಾಡೋಕ್ಕೆ ಬಂದು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಪೂಜೆಗೆ ಬಂದು ಪ್ಲೇಟೆಲ್ಲ ರೆಡಿ ಮಾಡಿದೆ. ಅವಳಿಗೆ ರೊಟ್ಟಿ ಈ ಥರ ದೋಸೆ ಈ ಥರ ಮಾಡಮ್ಮ ಅಂದ್ಲು. ಅವರಪ್ಪ ದಿನ ರೊಟ್ಟಿ ಮಾಡಬೇಡ ಅಂತಾರೆ, ಅದಕ್ಕೇ ಒಬ್ಬೊಬ್ರಿಗೆ ಒಂದೊಂದು ಮಾಡೋಕ್ಕಲ್ಲ ಅಂತ ಒಂದೊಂದು ದಿವಸ ಬಿಟ್ಟು ಒಂದೊಂದು ದಿವ್ಸಕ್ಕೆ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಈ ಬತ್ತಿನ ಈ ಥರ ಇಕ್ಕೋಬೇಕು. ಯಾಕಪ್ಪ ಇಕ್ಕೋಬೇಕು ಈ ಬತ್ತಿನ ಅಂದರೆ, ಯಾವ ಕೆಟ್ಟದು ತಗೊಳ್ಳೋದಿಲ್ಲ, ಯಾರು ಕೆಟ್ಟ ಕಣ್ಣು ಬೀಳಲ್ಲ. ಹಣೆಗೆ ಮಕ್ಕಳಿಗೆ ಈ ಬತ್ತಿ ಕುಂಕುಮ ಇಡಬೇಕು, ತುಂಬ ಒಳ್ಳೆಯದು. ಗಂಧ ಎಲ್ಲ ಸ್ವಲ್ಪ ಮೊಸರೆ ಇತ್ತು, ರೊಟ್ಟಿ ಇತ್ತು, ದೋಸೆನ ಗೌರಿಗೆ ಕೊಟ್ಟು ಕಳಿಸ್ದೆ, ಹಸುಗೆ ಹಾಕ್ಬಿಟ್ಟು ಬಂದಳು. ಆ ಥರ ಇಕ್ಬೇಕು. ಅವಳು ಚಿಕ್ಕದ್ರಿಂದನೂ 8 ತಿಂಗಳು ಮಗುನಿಂದನೂ ಇಕ್ಕತ್ತಾಳೆ. ಆಮೇಲೆ ಅವ್ರ ಅಪ್ಪನೂ ಬಂದರು, ತಿಂಡಿ ಮಾಡ್ತವ್ರೆ. ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಗಿದ್ರಂತೆ, ಅದಕ್ಕೇ ನಮ್ಮ ಅಪ್ಪ ಕರ್ಕೊಂಡು ಹೋಯ್ತದೆ ಅಂತ ಮಾಡ್ತಾಯಿದ್ಲು. ಯಾಕಪ್ಪ ಈ ಬತ್ತಿ ಇಕ್ಕಬೇಕಂದ್ರೆ ಆ ಥರ ಕೆಟ್ಟದೇನು ತಗೊಳ್ಳಲ್ಲ, ಕೆಟ್ಟ ದೃಷ್ಟಿ ಬೀಳಲ್ಲ. ಆಮೇಲೆ ನಾನೆಲ್ಲ ಪೂಜೆ ಮಾಡಿ ಭೈರವಂಗೆ ಹೋದು. ಭೈರವ ಎಲ್ಲರಿಗೂ ಒಳ್ಳೇದು ಮಾಡಲಿ, ನೋಡ್ಕೊಳ್ಳಿ ನಮ್ಮ ಮನೆ ದೇವರು. ವೀಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಾರು ತಪ್ಪಿದ್ರೆ ಹೇಳಿ. ಮತ್ತು ಈ ಬತ್ತಿ ನೋಡಿ 8 ತಿಂಗಳಿಂದನೂ ಇಕ್ಕತ್ತಾಳೆ. ಅವರಪ್ಪ ಎಲ್ಲೇ ಹೋಗಿರಲಿ, ರಾತ್ರಿ 12 ಗಂಟೆ ಆಗಲಿ ಬಂದ್ರೂ ಮುಖ ತೊಳ್ಕೊಂಡು ಅವರು ಡೈಲಿ ಇಕ್ಕತ್ತಾರೆ. ಈಗಲೂ ಅಷ್ಟೇ ಇಕ್ಕೊಂಡು ಅವಳಿಗೂ ಇಕ್ಬಿಟ್ಟು ನಾನೇ ಮಲ್ಕತ್ತಿದ್ದವರು. ಅದೇ ರೂಢಿ ಆಗ್ಬಿಡ್ತು ಇವಾಗ. ಈಗಲೂ ಅಷ್ಟೇ ಅವ್ರು ಬಂದು ಮುಖ ತೊಳ್ಕೊಂಡು ಇಕ್ತಾರೆ. ಇಲ್ಲಿ ಸ್ವಾಮೀಜಿಗಳು ಕೂತ್ಕೊಳ್ಳೋದು ನೋಡ್ತಾಯಿದ್ದೋ, ಸ್ವಾಮೀಜಿಗಳು ಬರಲಿಲ್ಲ. ಆಮೇಲೆ ಎದ್ದು ಬಂದು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಇದು ಸ್ವಾಮೀಜಿ, ನಮ್ಮ ಸ್ವಾಮೀಜಿಗಳು ಕೂತ್ಕೊಳ್ಳೋ ಜಾಗ ಇದು. ಬಂದು ಗಂಗಾಧರೇಶ್ವರಂಗೆ ಭೈರವಂಗೆಲ್ಲ ಹೋಗಿ ಸ್ವಾಮೀಜಿ ಜೊತೆಗೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬಂದು ಕಳಗಟ್ಟ ಮುಂಗೋದು. ಇಲ್ಲಿ ಇವತ್ತು ಕಾರ ಹಬ್ಬ ಮತ್ತು ಅಮಾವಾಸ್ಯೆ ಇತ್ತಲ್ವ, ಇಲ್ಲಿ ಇವತ್ತು ತಿಂಗಳ ಹಬ್ಬ ಸರುನಳ್ಳಿಲಿ. ಅದಕ್ಕೆ ಇಲ್ಲೇ ಇದ್ದೀವಲ್ಲ, ನಮಗೂ ಇರೋಕ್ಕೆ ಜಾಗ ಕೊಟ್ಟೈತಿ ದೇವ್ರು ಅಂತ ಹೇಳ್ಬಿಟ್ಟು ಅವ್ರ ಊರಲ್ಲಿ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ನಾನು ಬೆಳಗ್ಗೆ ಮನೆಯಲ್ಲೇ ಮೊಸರನ್ನೆಲ್ಲ ಮಾಡಿ ಇಟ್ಟಿದ್ದೆ. ನಮ್ಮ ಅಕ್ಕ ನನಗೆ ಕೊಟ್ಟಿಲ್ಲ, ಅದೇ ಟೈಮ್ಗೆ ಅದನ್ನ ಇಟ್ಟು ಪೂಜೆ ಮಾಡಿದೆ. ಚೆನ್ನಾಗಿತ್ತು. ಕಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಲ್ಲಿಂದ ಬರ್ತಾಯಿದ್ದೆ, ಇಲ್ಲಿ ನರಸಿಂಹಸ್ವಾಮಿ ಐತಲ್ಲ ಸರುನಳ್ಳಿಲಿ, ಅಲ್ಲೇ ಪೂಜೆ ಮಾಡ್ತಾಯಿದ್ರು ಕಾರ ಹಬ್ಬದ ಹಸು ಎಲ್ಲ. ಆಮೇಲೆ ಅಲ್ಲೇ ಹೋಗಿ ಕೈ ಮುಕ್ಕೊಂಡು ಈ ದೇವಸ್ಥಾನಕ್ಕೆ ಅವತ್ತಿಂದ ಹೋಗ್ಬೇಕಂತಿದ್ದೆ, ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಇವತ್ತು ಹೋಗಿ ಕೈ ಮುಕ್ಕೊಂಡು ಬಂದ ಫ್ರೆಂಡ್ಸ್. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿ ಹಸು ಇದ್ವಲ್ಲ, ಹಸುಗೆ ಬಾಳೆಹಣ್ಣು ಕೊಟ್ಟು ಬಂದು 2 ಹಸು ಇದ್ದಿದ್ದು ಕಾರ ಹಬ್ಬದಲ್ಲಿ. ಅದನ್ನೇ ಹೇಳ್ತಾಯಿದ್ದೆ ನಮ್ಮ ಮಗಳಿಗೆ, ನೋಡಿ ಈ ಥರ ಎಲ್ಲ ಮಾಡೋರು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.